ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಏನು ವಿಷಯ ಅಂದರೆ, ನಮ್ಮ ಭಾರತದಲ್ಲಿ ಪಾರ್ಲಿಮೆಂಟಲ್ಲಿ ರಾಜಾರೋಷವಾಗಿ ರಾಘವ ಚಡ್ಡಾನವರು ಒಂದು ಕೆಟ್ಟೂರ ಬಗ್ಗೆ ತುಂಬ ಡೈರೆಕ್ಟಾಗಿ ಪ್ರತಿ ಒಬ್ಬರಿಗೂ ತಲುಪೋ ರೀತಿ ಪಾರ್ಲಿಮೆಂಟಲ್ಲೇ ರಾಜಾರೋಷವಾಗಿ ಒಂದು ಸತ್ಯ ಘಟನೆಗಳನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಎಲ್ಲರ ಮೊಬೈಲಲ್ಲೂ ಬರುತ್ತೆ, ದಯವಿಟ್ಟು ನೋಡಿ. ಯಾಕೆಂದರೆ ಅವ್ರು ಮಾತಾಡ್ತಿರೋ ಒಂದೊಂದು ಮಾತಲ್ಲೂ ಒಂದೊಂದು ಸತ್ಯಗಳಿದೆ, ಅದನ್ನು ಗಮನ ಕೊಡಿ. ಆಮೇಲೆ ಯೋಚನೆ ಮಾಡಿ, ಸತ್ಯ ಅಸತ್ಯ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂಥ ವಿಷಯ ಇದು. ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲರೂ ಅದ್ರ ಕಡೆ ಗಮನ ಕೊಡಿ, ಓದಿ. ಆಮೇಲೆ ಒಳ್ಳೆಯದು ಕೆಟ್ಟದ ಬಗ್ಗೆ ಯೋಚನೆ ಮಾಡಿ. ಯಾಕೆಂದರೆ ಅಂಥ ವ್ಯವಸ್ಥಿತ ಪರಿಸ್ಥಿತಿಯಲ್ಲಿ ಮಾತಾಡೋಂಥ ಮನಸ್ಸು ಆ ಮನುಷ್ಯಗೆ ಬಂದಿದೆ ಅಂದರೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತಿದೆ. ದಯವಿಟ್ಟು ಗಮನ ಕೊಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಮೊಬೈಲಲ್ಲೂ ಬರುತ್ತೆ ರಾಘವ್ ಚಟ್ಟ ಅಂತ. ದಯವಿಟ್ಟು ಮಿಕ್ಸ್ ಮಾಡಿದೆ ಅದನ್ನು ಫಾಲೋ ಮಾಡಿ. ಒಂದು ನಿಮಿಷ ಫ್ರೀ ಕೊಟ್ಟು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಟ್ಟರೆ ನಾವು ಪ್ರತಿಯೊಂದು ಕಲಿಬೋದು, ಪ್ರತಿಯೊಂದು ತಿಳ್ಕೊಬೋದು. ಮುಂದಕ್ಕಿದು ತುಂಬ ಯೂಸ್ ಆಗುತ್ತೆ.